ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ. ನಿಮಗೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನೆಕ್ಸ್ಟ್ ಇನ್ನೊಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಂತ. ಸೊ ಹಿಯರ್ ವಿ ಆರ್. ನಾವು ಈಗ ವೆನಿಸಿಂದ ಮುರಾನೋ ಅಂತ ಐಲ್ಯಾಂಡಿಗೆ ಹೊಂಟೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇಶ ಸುತ್ತಿ ನೋಡು. ಸೊ ನಾವು ವೆನಿಸಿಂದ ಸ್ಟಾರ್ಟ್ ಮಾಡಿದ್ವಿ. ವೆನಿಸಿಂದನ ಬೋಟ್ ತೊಗೊಂಡು ಆ ಐಲ್ಯಾಂಡಿಗೆ ಹೋಗ್ಬೇಕು. ಐಲ್ಯಾಂಡ್ ಅದ್ರ ಹೆಸರು ಮುರಾನೋ ಅಂತಂದು. ಮುರಾನೋ ಆ್ಯಂಡ್ ಬುರಾನೋ ಅಂತ ಎರಡು ಅದಾವು. ನಾವು ಇವತ್ತು ವಿಸಿಟ್ ಮಾಡೋದು ಓನ್ಲಿ ಒನ್ ಐಲ್ಯಾಂಡ್, ಅದು ಮುರಾನೋ. ಅಲ್ಲೂ ಗ್ಲಾಸ್ ಫ್ಯಾಕ್ಟ್ರೀಸ್ ಐತಾವು ಮತ್ತು ಕಲರ್ ಬಿಲ್ಡಿಂಗ್ಸ್ ಅದಾವಂತ. ಸೊ ಅದು ವೆರಿ ಟೈನಿ ಐಲ್ಯಾಂಡ್ ಐತಿ. ನಂಗೆ ಅದೇ ವಂಡರ್ ಆಗ್ತೈತೆ, ಆ ಐಲ್ಯಾಂಡ್ ಫುಲ್ ನೀರ್ ಮೇಲೆ ಐತಿ, ಅಲ್ಲೆಲ್ಲ ಲೈಫ್ ಹೆಂಗೆ ಕಟ್ಕೊಂಡಾರ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅಲ್ಲಿ ಹೋಗಿ ನೋಡೋದು ಎಕ್ಸೈಟ್ಮೆಂಟ್ ಅಂತೂ ಫುಲ್ ಐತೆ ನಂಗೆ. ಹೋಪ್ ನಿಮಗೂ ಎಲ್ಲ ಎಕ್ಸೈಟ್ಮೆಂಟ್ ಐತೆ ಅನ್ಕೊತೀನಿ. ವಿಡಿಯೋನ ಫುಲ್ ಎಂಡ್ವರೆಗೂ ನೋಡ್ರಿ, ಎಂಜಾಯ್ ಮಾಡಿರಿ. ನೋಡ್ರಿ ವೆನಿಸ್ ಎಷ್ಟು ಬ್ಯೂಟಿಫುಲ್ ಕಾಣಿಸಾಕತೈತಿ. ಅದು ಐಲ್ಯಾಂಡ್ ನೀರ್ ಮೇಲೆ ಐತೆ ಅನ್ನೋದೂ ಗೊತ್ತಾಗಂಗಿಲ್ಲ ಇಲ್ಲಿ ದೂರಿಂದ ನೋಡಿದ್ರೆ. ಲ್ಯಾಂಡ್ ಐತಿ, ಈ ಸೈಡ್ ಓಷನ್ ಐತಿ ಅನ್ನಿಸ್ತೈತಿ, ಬಟ್ ಆ್ಯಕ್ಚುಲಿ ಅದಿರೋದು ಫುಲ್ ಓಷನ್ ಮೇಲೆನೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಂದ್ಸಲ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ವೆನಿಸ್ನ. ಸೊ ಈಗ ನಾವು ಮುರಾನೋ ಕಡೆ ಹೋಗೋಣಂತ. ಮುರಾನೋಗೆ ಹೋಗಾಕ ನಮಗೆ €9 ಆಗ್ತೈತಿ, ಅಂದರೆ $11 ಫ್ರಮ್ ವೆನಿಸ್ ಟು ಮುರಾನೋ ಬೈ ಬೋಟ್. ಇಟ್ ಟೇಕ್ಸ್ 10 to 11 minutes ಅಷ್ಟೇ, ಭಾಳತ್ತೇನಿಲ್ಲ. ಸೊ ಲೆಟ್ಸ್ ಗೋ. ಹತ್ತು ನಿಮಿಷ ಆದಮೇಲೆ ನಾವು ಇಲ್ಲಿ ರೀಚ್ ಆದ್ವಿ. ಇಲ್ಲಿ ವೈಬ ಬೇರೆ ಐತಿ, ಬಿಕಾಸ್ ವೆನಿಸ್ ಫುಲ್ ಆಫ್ ಪೀಪಲ್, ಫುಲ್ ಟೂರಿಸ್ಟ್ಸ್ ಅದಾರಲ್ಲಿ. ಇಲ್ಲಿ ಅಷ್ಟೊಂದು ಟೂರಿಸ್ಟ್ಸ್ ಇಲ್ಲ. ನಾವು ಅರ್ಲಿ ಬಂದೇವಂತಂದು ಹಂಗೈತೋ ಗೊತ್ತಿಲ್ಲ. ಆ್ಯಂಡ್ ಲೋಕಲ್ ಪೀಪಲ್ನು ನಮಗೆ ಅಷ್ಟು ಜನ ಕಾಣವಲ್ರಿ. ಮನೆಯೊಳಗೆಲ್ಲ ಖಾಲಿನೇ ಐತೆ ಅನ್ಸಾಕತೈತಿ, ಬಟ್ ಆ್ಯಕ್ಚುಲಿ ಮನೆ ಒಳಗೆ ಮಂದಿ ಅದಾರ, ಅವ್ರಂತರೂ ಹೊರಗೆ ಬರೋವಲ್ರಿ. ಇಲ್ಲೊಬ್ರು ಅಷ್ಟೇ ಹಿಂಗೆ ಕಾಣಿಸ್ತಾರೆ, ಬಟ್ ಅದರ್ವೈಸ್ ನಮಗೆಲ್ಲೂ ಯಾರೂ ಕಾಣವಲ್ರಿ ಇನ್ನೂ ತನೂ. ಗ್ಲಾಸ್ ಫ್ಯಾಕ್ಟ್ರಿ ಹುಡುಕೊಂಡು ಹೊಂಟೇವಿ ನಾವು. ಆ ಸೈಡ್ ಆ್ಯಕ್ಚುಲಿ ಕಾಣಕತ್ತಿದ ಅಪೋಸಿಟ್ ಅದು ಇನ್ನೊಂದು ಐಲ್ಯಾಂಡ್, ಮುರಾನೋಗೆ ಅಟ್ಯಾಚ್ಡ್ ಐತಿ. ಮುರಾನೋ ಅಲ್ಲ ಅನ್ನಿಸ್ತೈತೆ ನಮ್ಗೆ, ಗೊತ್ತಿಲ್ಲ. ಅವ್ರು ಮುರಾನೋದ ಇನ್ನೊಂದು ಸ್ಟ್ರೀಟ್ ಗತೆ ಏನೋರು ಇರಬೇಕು. ಸೊ ಈ ಗ್ಲಾಸ್ ಮೇಕಿಂಗ್ ಪ್ರೊಡಕ್ಷನ್, ಗ್ಲಾಸ್ ಮೇಕರ್ಸ್ ಇಲ್ಲಿಗೆ ಹೆಂಗೆ ಮೂವ್ ಆದ್ರಿ ಈ ಐಲ್ಯಾಂಡಿಗೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಂದ್ರೆ ವೆನಿಸ್ದಾಗ ಆ್ಯಕ್ಚುಲಿ ಇವರೆಲ್ಲ ಅಲ್ಲೇ ಇದ್ರು, ಅಲ್ಲೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಗ್ಲಾಸ್ ಮೇಕಿಂಗ್ದು. ಅಲ್ಲೇನೋ ಫೈರ್ ರಿಸ್ಕ್ ಇತ್ತಂತ ವೆನಿಸ್ದಾಗ. ಆ ಟೈಮ್ದಾಗ ಅವ್ರನ್ನೆಲ್ಲ ಈ ಐಲ್ಯಾಂಡಿಗೆ ಮೂವ್ ಮಾಡಿದ್ರು. ಈ ಐಲ್ಯಾಂಡಿಗೆ ಮೂವ್ ಮಾಡಿದ್ಮೇಲೆ ಈ ಐಲ್ಯಾಂಡ್ ಇಟ್ಸ್ ಬಿಕಮ್ ಅ ಪಾಪ್ಯುಲರ್ ಫಾರ್ ಗ್ಲಾಸ್ ಮೇಕಿಂಗ್ ಐಲ್ಯಾಂಡ್. ಅದಕ್ಕೆ ಅವರೆಲ್ಲ ಇಲ್ಲೇ ಇರ್ತಾರೆ, ಇಲ್ಲೇ ಇರಬೇಕಂತೂ ಅವ್ರಿಗೆ ರೂಲ್ಸ್ ಐತಿ. ಅವ್ರು ಈ ಐಲ್ಯಾಂಡ್ ಬಿಟ್ಟು ಎಲ್ಲೂ ಹೊರಗೆ ಹೋಗಂಗಿಲ್ಲ. ಬಿಕಾಸ್ ಈ ಐಲ್ಯಾಂಡ್ ಬಿಟ್ಟು ಹೋದ್ರಂದ್ರೆ ಅವರು ಗ್ಲಾಸ್ ಮೇಕಿಂಗದ್ದು ಸೀಕ್ರೆಟ್ ಎಲ್ಲರೂ ಹೊರಗೆ ರಿವೀಲ್ ಮಾಡ್ತಾರ ಅನ್ನೋದು ಇಲ್ಲಿದ್ದು ರಿಪಬ್ಲಿಕ್ದು ಇದನ್ನ ಕಂಡೀಷನ್ ಐತಿ. ಸೊ ಅವ್ರಿಗೆ ಯಾರಿಗೂ ಈ ಐಲ್ಯಾಂಡ್ ಬಿಟ್ಟು ಹೋಗಕ್ಕೆ ಅಲೌಡ್ ಇಲ್ಲ. ಮುರಾನೋ ಗ್ಲಾಸಸ್ ಹ್ಯಾಂಡ್ಮೇಡ್ ಆ್ಯಂಡ್ ಇವಕ್ಕೆ ವೆತ್ರೋ ಆರ್ಟಿಸ್ಟಿಕೋ ಮುರಾನೋ ಅಂತಾರೆ. ಸೊ ಇವಕ್ಕೆ ಟ್ರೇಡ್ ಮಾರ್ಕ್ ಏನಂತಂದ್ರೆ ಮುರಾನೋ ಅಂತಂದು ಸ್ಟಿಕ್ಕರ್ ಹಾಕಿ ಅದ್ರದ್ದು ಒರಿಜಿನ್ ರೆಪ್ರೆಸೆಂಟ್ ಮಾಡ್ತಾರೆ. ಇದೆಲ್ಲ ಗ್ಲಾಸ್ ಐಟಮ್ಸ್ ಮೇಲೂ ಸಿಗ್ತೈತಿ. ಗ್ಲಾಸ್ ಐಟಮ್ಸ್ ಯಾವ್ಯಾವ ಅಂತಂದ್ರೆ ವಾಸಸ್, ಶಾಂಡ್ಲಿಯರ್, ಬೀಡ್ಸ್, ಸ್ಕಲ್ಪ್ಚರ್ಸ್ ಇರ್ತಾವೆ, ಮತ್ತು ಜ್ಯುವೆಲರೀಸು ಇರ್ತಾವಂತ. ಸೊ ನಾವು ಗ್ಲಾಸ್ ಮೇಕಿಂಗ್ ವರ್ಕ್ಶಾಪಿಗೆ ಬಂದ್ವಿ. ಈಗ ತಾತ ಇಲ್ಲ ಆಲ್ರೆಡಿ ಒಂದು ಸ್ವಲ್ಪ ಗ್ಲಾಸ್ ಮೆಲ್ಟ್ ಮಾಡಿ ಅದಕ್ಕೆ ಮತ್ತೇನೋ ಗ್ಲಾಸ್ ಪೀಸಸ್ ಇಲ್ಲೆಲ್ಲ ಇಟ್ಟಾರಲ್ಲ, ಕ್ರಿಸ್ಟಲ್ಸ್ ಕಲರ್ ಅವು ಗ್ಲಾಸ್ ಪೀಸಸ್ ಅವ್ನು ಹಚ್ಕೊಂಡು ಮತ್ತೆ ಹೋಗಿ ಬಿಸಿ ಮಾಡಾಕತ್ತಾರ. ಅದು ಗ್ಲಾಸ್ ಫುಲ್ ಮೆಲ್ಟ್ ಮಾಡಿ ಅವ್ರಿಗೆ ಒಂದು ಶೇಪ್ ಕೊಡೋಕೆ ಈಸಿ ಆಗ್ತೈತಿ ಅಂತಂದು ಅವರಲ್ಲೇ ನಮಗೆ ವರ್ಕ್ಶಾಪ್ನಾಗ ಹೇಳಕ್ಕೆ ಕುಂತಿದ್ರು. ನೋಡ್ರಿ ತಾತ ಬಿಸಿ ಮಾಡ್ಕೊಂಡು ಬಂದು ಅದಕ್ಕೆ ಶೇಪ್ ಕೊಡಾಕತ್ತಾನ. ಆ್ಯಂಡ್ ಆ ತಾತ ಪೈಪ್ ಏನು ಹಿಡ್ದನಲ್ಲ ಅದಕ್ಕೆ ಹಿಂದೆ ಹೋಲ್ ಐತಿ. ಅದು ವಾಸ್ ಹೆಂಗೆ ಮಾಡ್ತಾರೆ, ವಾಸ್ ನಾರ್ಮಲಿ ಹಿಂಗೆ ಮಿಡಲ್ ಹಾಲೋ ಇರ್ತೈತಲ್ಲ, ಅದು ಹೆಂಗಂತಂದ್ರೆ ಆ ಪೈಪ್ನಾಗಿಂದ ಊದ್ತಾರಂತ. ಗ್ಲಾಸ್ ಅದು ಪೈಪಿಗೆ ಹಾಕ್ಯಾರಲ್ಲ, ಹಂಗೆ ಹಾಕಿ ವಾಸ್ ಮಾಡ್ಬೇಕಂದ್ರೆ ಅಲ್ಲಿ ಹಿಂದೆ ಪೈಪಿಂದ ಊದ್ತಾರೆ. ಊದ್ಕೂಳೆ ಹಾಲೋ ಆಗ್ತೈತಿ. ಸೊ ಹಾಲೋ ಆದ್ಕೂಳೆ ಅವರಿಗೆ ಅದು ವಾಸ್ ಮಾಡಕ್ಕೆ ಈಸಿ ಆಗ್ತೈತಂತ. ನೋಡ್ರಿ ತಾತ ಊದಾಕತ್ತಾನ. ಊದಿದ ಅದು ಬಲೂನ್ ಗತೆ ಆತ. ಹಂಗೆ ಮಾಡ್ತಾರೆ ವಾಸ್ ಮಾಡೋದು. ಸೊ ಇದು ಯಾವಾಗಂತಂದ್ರೆ ಗ್ಲಾಸ್ ಆ್ಯಸ್ ಸೂನ್ ಆ್ಯಸ್ ಮೆಲ್ಟ್ ಆದ ಕೂಡಲೇ ಆ ಪ್ರೊಸೆಸ್ ಮಾಡಬೇಕು. ಸೊ ಅದು ಬಿಸಿ ಇದ್ದಾಗನ ಶೇಪ್ ತೊಗೊತೈತಿ.
ಬಿಸಿ ಮಾಡಾಕತ್ರು. ಇವ್ರ ಗ್ಲಾಸ್ನ ಒಂದು ಸ್ವಲ್ಪ ವೇಸ್ಟ್ ಮಾಡಂಗಿಲ್ಲ ಅಂತ ಲಾಸ್ಟಿಗೆ ಅವೇನಾರ ತುಂಡು ಅವ್ರ ಗ್ಲಾಸ್ ಪೀಸಸ್ ಎಲ್ಲ ಉಳಿದಿದ್ರೆ ಅದನ್ನೆಲ್ಲ ಮತ್ತೆ ಮರ್ಜ್ ಮಾಡಿ ಮೆಲ್ಟ್ ಮಾಡಿ ಮತ್ತು ಅದಕ್ಕೊಂದು ಏನಾರ ಶೇಪ್ ಕೊಟ್ಟು ಅದರಿಂದ ಮತ್ತೊಂದು ಆರ್ಟ್ ಮಾಡ್ತಾರಂತ. ವಾಸ್ ಆಲ್ಮೋಸ್ಟ್ ರೆಡಿ ಆಯ್ತು. ಅದಕ್ಕೆ ಹ್ಯಾಂಡಲ್ನು ಹಚ್ಚಾಕತ್ತಾರೆ. ಕ್ಯೂಟ್ ಟೈನಿ ಹ್ಯಾಂಡಲ್ ಮಾಡಿದ್ರ ಶೇಪ್ ಎಸ್ ಶೇಪ್ದಾಗ ನೋಡ್ರಿ ವಾಸ್ ರೆಡಿ ಆಯ್ತು. ಬ್ಯೂಟಿಫುಲ್, ವಾ ಕ್ಯೂಟ್ ಆಯ್ತು. 10 ನಿಮಿಷನಾಗ ರೆಡಿ ಮಾಡಿದ್ರು ಇದನ್ನು. 10 ಇಲ್ಲ ಅನ್ಕೊತೀನಿ. ಆಮೇಲೆ ಅದನ್ನ ಸ್ವಲ್ಪ ಬಿಸಿ ಮಾಡಿದ್ರು. ಮೇ ಬಿ ಅದನ್ನ ಸ್ವಲ್ಪ ಹಾರ್ಡ್ ಆಗ್ತೈತೆ ಅನ್ನಿಸ್ತೈತೆ ಬಿಸಿ ಮಾಡಿ ಆರಿದ್ಮೇಲೆ. ಆ್ಯಂಡ್ ನಮಗೆ ಕೇಳಿದ್ರು ಅವ್ರು ಯಾವ ಕಲರ್ ಬೇಕಂತ. ನಾವು 1-2 ಕಲರ್ ಚೂಸ್ ಮಾಡಿ ಹೇಳಿದ್ವಿ ಇಲ್ಲಿಂದ. ಈಗ ಮತ್ತೊಂದೇನು ಮಾಡಾಕತ್ತಾರೆ ಅವ್ರು. ಏನಿಲ್ಲ, ಅದು ಬಲ್ಕ್ ಆಫ್ ಗ್ಲಾಸ್ ತೊಗೊತಾರೆ. ಎಷ್ಟು ಬೇಕಷ್ಟು ಕ್ವಾಂಟಿಟಿ ಅದೇನು ಅವ್ರ ತಲೆಯಾಗಿರ್ತೈತಿ ಸ್ಕಲ್ಪ್ಚರ್ ಮಾಡೋಕ್ಕೆ ಅಷ್ಟು ತೊಗೊಂಡು ಅದನ್ನ ಮೆಲ್ಟ್ ಮಾಡಿ ಅದನ್ನ ಶೇಪ್ ಮಾಡ್ಕೋತ ಮತ್ತು ಮೆಲ್ಟ್ ಮಾಡೋದು, ಶೇಪ್ ಮಾಡೋದು, ಮೆಲ್ಟ್ ಮಾಡೋದು ಮಾಡ್ತಾರೆ. ಈಗೇನೋ ಮಾಡಾಕತ್ರ. ವಾವ್, ಇಟ್ ಲುಕ್ಸ್ ಲೈಕ್ ಸಮ್ ಎನಿಮಲ್. ಎಷ್ಟು ಫಾಸ್ಟ್ ಮಾಡಾತಂತ. Cute. Oh, it's a horse. Wow. ಇದ್ ನಂತರ 2 ನಿಮಿಷನಾಗ ಮಾಡಿದ್ರು ಇವ್ರ ತಾತ. ಮತ್ತೆ ಮೇಲೆ ಅದಕ್ಕೆ ಮತ್ತೇನೋ ಬಿಸಿ ಹಚ್ಚಾಕತ್ತಾರ ಪೇಪರ್ ಸುಟ್ಕೊಂಡು. ಅದೇ ಯಾಕಂತಂದ್ರೆ ಇನ್ನೊಂದು ಸ್ವಲ್ಪ ಅದೇನು ವೈಟಿಶ್ ಕಾಣಕತ್ತೈತಲ್ಲ ಗ್ಲಾಸ್, ಅದಕ್ಕೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಕಲರ್ ಆ್ಯಡಪ್ ಆಗಲಿ ಅಂತಂದು ಪೇಪರ್ ಅಷ್ಟೇ ಸುಟ್ಟು ಅವ್ರಿಗೆ ಎಲ್ಲಿ ಬೇಕೋ ಆ ಕಲರ್ ಆ್ಯಡಪ್ ಮಾಡೋಕೆ ಅದನ್ನ ಅಷ್ಟೇ ಬಿಸಿ ಮಾಡಿ ಹಚ್ತಾರಂತಾರೆ. ಸೊ ಈ ಥರ ವರ್ಕ್ಶಾಪ್ ಸೆಟಪ್ ಇರ್ತೈತೆ ಅವ್ರದ್ದು. 3-4 ಕಡೆ ಫೈರ್ ಪ್ಲೇಸಸ್ ಇರ್ತಾವೆ. ಒಂದು 5-6 ಜನ ಕೆಲಸ ಮಾಡ್ತಾರೆ. ನಮಗಿಬ್ಬರು ಪ್ರೆಸೆಂಟೇಷನ್ ಕೊಡಾಕತ್ತಿದ್ರು. ಆ್ಯಂಡ್ ಇನ್ನು 3-4 ಮಂದಿ ಅಲ್ಲೇ ಬೇರೆ ಸ್ಕಲ್ಪ್ಚರ್ಸ್ ಕ್ರಿಯೇಟ್ ಮಾಡಾಕತ್ತಿದ್ರು. ಬೇರೆ ಫೈರ್ ಪ್ಲೇಸ್ನಾಗ ಮೆಲ್ಟ್ ಮಾಡಿ ಬೇರೆ ಐಟಮ್ಸ್ ರೆಡಿ ಮಾಡಾಕತ್ತಿದ್ರು. ಅವ್ರ ಗ್ಲಾಸ್ ಮೆಲ್ಟ್ ಮಾಡಿದ ಕೂಡ ಎಷ್ಟು ಕ್ವಿಕ್ಕಾಗಿ ಅದಕ್ಕೆ ಶೇಪ್ ಕೊಡ್ತಾರೋ ಅಷ್ಟು ಈಸಿ ಅವರಿಗೆ. ಇಲ್ಲ ಅದು ಹಾರ್ಡ್ ಆದ ಕೂಡ ಶೇಪ್ ಕೊಡೋಕೆ ಬರೋಂಗಿಲ್ಲ ಅಂತ ಮತ್ತೆ ಹೋಗಿ ಬಿಸಿ ಮಾಡೋದು, ಮತ್ತು ಶೇಪ್ ಮಾಡೋದು, ಬಿಸಿ ಮಾಡೋದು, ಶೇಪ್ ಮಾಡೋದು, ಅಷ್ಟು ಪ್ರೊಸೆಸ್ನಾಗೂ ಅವ್ರು ಎಷ್ಟು ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಕ್ರಿಯೇಟ್ ಮಾಡ್ಯಾರ. ಈಗ ನಾನು ನಿಮ್ಗೆ ನೆಕ್ಸ್ಟ್ ಅವ್ರದ್ದು ಶಾಪ್ಸ್ ಇರ್ತಾವೆ, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಏನೇನು ಐಟಮ್ಸ್ ಮಾಡ್ಯಾರ ಅವರು ಅಂತಂದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ದೀಸ್ ಕಮ್ಯುನಿಟಿ ಪೀಪಲ್ ಏನದಾರ ವೆರಿ ರೆಸ್ಪೆಕ್ಟ್ಫುಲ್ ಕಮ್ಯುನಿಟಿ ಇವ್ರದ್ದು. ಸೊ ಇವರು ಸಮ್ ಪೀಪಲ್ ರಾಯಲ್ ಫ್ಯಾಮಿಲಿಗೂ ಮದುವೆ ಆದವ್ರು ಅದಾರಂತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ ಈಗಿಂದ ಯಂಗೆಸ್ಟ್ ಜನ್ರೇಷನ್ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ವಲ್ರಂತ ಇದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ. ಆ್ಯಂಡ್ ಆಲ್ಸೋ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಅವರಿಗೆ ವೆರಿ ಡಿಫಿಕಲ್ಟ್, ಬಿಕಾಸ್ ಗ್ಲಾಸ್ ಎಲ್ಲ ಫ್ರೆಜೈಲ್ ಇರ್ತೈತಿ. ಅದೊಂದು ಡಿಫಿಕಲ್ಟ್ ಪಾರ್ಟ್ ಇವ್ರ ಲೈಫ್ನಾಗ. ಅದೇನು ಫೈರ್ ಪ್ಲೇಸ್ ಹಚ್ಚಾರಲ್ಲ ಅದು ಎಷ್ಟು ಹಾಟ್ ಇರ್ತೈತೆ ಅಂದರೆ ಈವನ್ ವಿಂಟರ್ ಮೈನಸ್ ಆಗಿದ್ರು ಅವರು ಸ್ವೆಟ್ ಆಗ್ತಾರಂತೆ. ಅಂಥ ಬಿಸಿದ್ರಾಗ ಅವರು ಅಷ್ಟು ಫಾಸ್ಟಾಗಿ ಸ್ಕಿಲ್ಫುಲ್ಲಾಗಿ ಅದನ್ನು ಮೆಲ್ಟ್ ಮಾಡಿ ಈ ಶಾರ್ಟ್ ಟೈಮ್ನಾಗ ಅವ್ರ ತಲೆಯೊಳಗೆ ಏನು ಇರ್ತೈತಿ ಡಿಸೈನ್ ಅದನ್ನು ಮಾಡಬೇಕು ಅವರು. ಸೊ ಬ್ಯೂಟಿಫುಲ್ ವರ್ಕ್ಶಾಪ್ ಮುಗಿಸ್ಕೊಂಡು ಶಾಪ್ ವಿಸಿಟ್ ಮಾಡಿ ಈಗ ನಾವು
ಹಂಗೆ ಸ್ಮಾಲ್ ಐಲ್ಯಾಂಡ್ ಇದು ನಿಮ್ಗೆ ಆಗಲೇ ಹೇಳಿದ್ನಲ್ಲ ತೋರಿಸ್ತೇನಂತ ವೆರಿ ಟೈನಿ ಐತಿ. ಆ್ಯಂಡ್ ನಿಮ್ಗೆ ಆಗಲೇ ಹೇಳ್ದಂಗೆ ಅಲ್ಲಿ ಅಪೋಸಿಟ್ ಸೈಡ್ ಏನು ಕಾಣತೈತೆ ಅದು ಮುರಾನೋದ ಇನ್ನೊಂದು ಸ್ಟ್ರೀಟ್. ಸೊ ಅದಕ್ಕೆ ಹೋಗ್ಬೇಕಂದ್ರೆ ಅವರಲ್ಲಿ ಮುಂದೆ ಬ್ರಿಡ್ಜ್ ಕನೆಕ್ಟ್ ಮಾಡ್ಕೊಂಡಾರ. ಅವ್ರು ಏನಾರು ಸಾಮಾನು ಸಾಗಿಸ್ಬೇಕಂತಂದ್ರೆ ಅವ್ರು ಓನ್ ಬೋಟ್ಸ್ ಇಟ್ಕೊಂಡಾರ, ಪ್ರೈವೇಟ್ ಬೋಟ್ಸ್, ಅದ್ರೊಳಗೆ ಸಾಮಾನು ಕಳಿಸ್ತಾರೆ ಅಲ್ಲಿಗೆ, ಅಥವಾ ಅಲ್ಲಿಂದ ತೊಗೊಂಡು ಬರೋದು ಹಿಂಗೆ ಮಾಡ್ತಾರೆ. ಬಟ್ ಅವ್ರಿಗೆ ಗ್ರೋಸರೀಸ್ ಎಲ್ಲ ಬೇಕಂದ್ರೆ ಅವ್ರು ಮೇನ್ ಐಲ್ಯಾಂಡ್ ವೆನಿಸಿಂದನೇ ತರಬೇಕು. ಅದಂತರೂ ಬೋಟ್ ಆಪ್ಷನ್ ಅವರಿಗೆ ಮತ್ತೇನೂ ಇಲ್ಲ. ಈ ಐಲ್ಯಾಂಡ್ನು ಕೈಂಡ್ ಆಫ್ ವೆನಿಸ್ ಗತಿನ ಐತಿ, ಬಟ್ ಸಣ್ಣದೈತಿ. ಲೈಕ್ ಬಿಲ್ಡಿಂಗ್ಸ್ ಎಲ್ಲ ಸಾಫ್ಟ್ ಪೇಸ್ಟಲ್ ಕಲರ್ಸ್, ಪಿಂಕ್, ಎಲ್ಲೋ, ಗ್ರೀನ್ ಹಿಂಗೆ ಅದಾವು. ವೆನಿಸ್ನಾಗೂ ಆಲ್ಮೋಸ್ಟ್ ಹಿಂಗೆ ಇತ್ತು. ಬಟ್ ನಂಗೆ ಕೇಳಿದೆ ಬುರಾನೋ ಈಸ್ ಮೋರ್ ಕಲರ್ಫುಲ್ ಅಂತ, ಭಾಳ ಬ್ರೈಟ್ ಕಲರ್ಸ್ ಎಲ್ಲ ಬಿಲ್ಡಿಂಗ್ಸ್ ಅಲ್ಲದಾವಂತ. ಅನ್ಫಾರ್ಚುನೇಟ್ಲಿ ನಮ್ಗೆ ಅಲ್ಲಿ ಹೋಗೋಕ್ಕಾಗಂಗಿಲ್ಲ, ಟೈಮ್ ಇಲ್ಲ ನಮಗೆ. ಸೊ ಇದನ್ನಷ್ಟೇ ಸ್ಮಾಲ್ ಟೂರ್ ಮಾಡಿ ನಾವು ಹೋಗ್ಬೇಕಾಗೈತಿ. ಇದು ಭಾಳ ಕಾಮ್ ದೆನ್ ವೆನಿಸ್ ಐತಿ. ಆಗಲೇ ಹೇಳಿದ್ನಲ್ಲ ಟೂರಿಸ್ಟ್ ಅಷ್ಟಿಲ್ಲ ಇಲ್ಲಿ. ಆ್ಯಂಡ್ ಯಾವ ಮನೆ ನೋಡಿದ್ರೂ ಅವು ವರ್ಕ್ಶಾಪ್ಸ್ ಅಂತೂ ಕಾಯಂ ಅದಾವಲ್ಲಿ, ಗ್ಲಾಸ್ ವರ್ಕ್ಶಾಪ್ಸ್. ಆ್ಯಂಡ್ ಸ್ಮಾಲ್ ಗ್ರೋಸರಿ ಸ್ಟೋರ್, ಕೆಫೆ ಐತಿ. ಆ್ಯಂಡ್ ಈ ಪೀಪಲ್ ಒಬ್ರಿಗೊಬ್ರಿಗೆ ಎಷ್ಟು ಮಂದಿ ಅದಾರ ಅಷ್ಟು ಒಬ್ರಿಗೊಬ್ರಿಗೆ ಎಲ್ಲರೂ ಗೊತ್ತಿಲ್ಲ, ಅಷ್ಟು ಸ್ಮಾಲ್ ಕಮ್ಯುನಿಟಿ ವಿಲೇಜ್ ಐತಿದು. ಆ್ಯಂಡ್ ಆಲ್ಸೋ ಅವ್ರದ್ದು ಫೇಮಸ್ ಚರ್ಚ್ ಐತಿ, ಸ್ಕೂಲ್ಸ್ ಅದಾವಂತ. ಸಮ್ ಸ್ಟೂಡೆಂಟ್ಸ್ ವೆನಿಸಿಗೆ ಕಮ್ಯೂಟ್ ಮಾಡ್ತಾರಂತ ಸ್ಕೂಲ್ಗೆ, ಇಲ್ಲ ವೆರಿ ಆಫ್ಟರ್ ಸ್ಕೂಲ್ ಪೀಪಲ್, ಟೀನೇಜರ್ಸ್ ಎಲ್ಲ ಮೇನ್ ಲ್ಯಾಂಡಿಗೆ ಹೋಗ್ತಾರಂತ ಫಾರ್ ಹೈಯರ್ ಎಜುಕೇಷನ್, ಜಾಬ್ ಅಪಾರ್ಚುನಿಟೀಸಿಗೆ. ಆ್ಯಂಡ್ ಎಜುಕೇಷನಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರಂತ ಇವರು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ನಮ್ದು ಹಾಫ್ ಡೇ ಟೂರ್ ಇನ್ ಮುರಾನೋ. ಇಂಟ್ರೆಸ್ಟಿಂಗ್ ಇತ್ತು. ಹೋಪ್ ನೀವು ಎಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ. ಈ ವಿಡಿಯೋ ಲೈಕ್ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ನೋಟಿಫಿಕೇಶನ್ ಆನ್ ಮಾಡೋದು ಯಾವುದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೇನೆ. ಟಾಟಾ, ಟೇಕ್ ಕೇರ್. ಮತ್ತೆ ಸಿಗೋಣ.